ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ನಾನು. ನೀವು ಏನು ಗೊತ್ತಾ, ಬ್ಲೌಸ್ ಅಳತೆ ಸೇಮ್ ತೋರಿಸೋರೆ ನೋಡದೇ ಇದ್ದರೆ ನಿಮಗೆ ಲಾಸ್ ಆಗುತ್ತೆ ಫ್ರೆಂಡ್ಸ್. ಒಂದೇ ಬ್ಲೌಸ್ ಅಳತೆದು ಬೇರೆ ಬೇರೆ ಇರುತ್ತೆ. ತೋಳು ಬೇರೆ ಇರುತ್ತೆ, ಮುಂಭಾಗ ಬೇರೆ ಇರುತ್ತೆ, ಬ್ಲೌಸ್ ಉದ್ದ ಬೇರೆ ಇರುತ್ತೆ, ಎದೆ ಸುತ್ತಳತೆ ಬೇರೆ ಇರುತ್ತೆ, ಆರ್ಮೋಲ್ ಬೇರೆ ಇರುತ್ತೆ, ಪ್ರತಿಯೊಂದು ಬೇರೆ ಇರುತ್ತೆ. ಒಂದೇ ಅಳತೆದು ಬ್ಲೌಸ್ ನೋಡಿದ್ದೀನಿ ಅಂತ ನೀವು ಸುಮ್ಮನಾದರೆ ನಿಮಗೆ ಲಾಸ್ ಆಗುತ್ತೆ. ಯಾರನ್ನ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಏನು ಹೇಳ್ಕೊಟ್ರು ನನಗೋಸ್ಕರ ನೀವು ಒಂದು 15-20 ನಿಮಿಷ ಟೈಮನ್ನು ಸ್ಪೆಂಡ್ ಮಾಡಿದ್ರೆ ಖಂಡಿತ ನಾವು ಏನು ಕೊಟ್ಟರು ಮುಂದೆ ನಾನು ಸ್ಟಿಚ್ ಮಾಡ್ತೀನಿ ಅನ್ನೋ ಧೈರ್ಯ ಯಾವಾಗ ಬರುತ್ತೆ. ಯಾವುದೇ ಕೊಟ್ಟರು ನಾನು ಹೊಲಿತೀನಿ ಅಂತ ಯಾವಾಗ ಧೈರ್ಯ ಬರುತ್ತೆ. ನೀವು ತುಂಬ ಜನ ಹೇಳ್ತೀರಾ ನಾವು ಹೆದರ್ಕೊಂತೀವಿ. ಹೆದರಿಕೆ ಯಾಕೆ ಬರುತ್ತೆ? ನಾವು ಕಲ್ತಿಲ್ಲ ಅಂದಾಗ, ಗೊತ್ತಿಲ್ಲ ಅಂದಾಗ ಹೆದರಿಕೆ. ಎಕ್ಸಾಮ್ ಬರೆಯೋಕೆ ಹೋದಾಗ ಗೊತ್ತಿಲ್ಲ ಅಂದಾಗಲೇ ಭಯ ಆಗ್ತಾ ಇರ್ತೀವಿ, ಅಯ್ಯೋ ಏನಾಗುತ್ತೋ ಅಂತ. ಅದೇ ಗೊತ್ತಿರೋನು ವಿದ್ಯಾರ್ಥಿ ಏನು ಮಾಡ್ತಾನೆ, ಧೈರ್ಯವಾಗಿ ಕೂತಿರ್ತಾನೆ, ಧೈರ್ಯವಾಗಿ ಬರ್ತಾನೆ. ನೀವು ಪ್ರತಿಯೊಂದು ಅಷ್ಟೇನೆ. ನಮಗೊಂದು ಪಾಠ, ಒಂದು ಬುಕ್ಸು ಅಂತ ಯಾಕೆ ಕೊಡ್ತಾರೆ, ಫುಲ್ಲು ಓದಿ ಇದು ಮಾಡ್ರಿ ಅಂತ. ನಾವು ಯಾವುದೋ ಒಂದು ಪಾಠ ಓದ್ಬಿಟ್ಟು ಹೋದಾಗ ಕ್ವಶನ್ ಅದೊಂದೇ ಪಾಠದಲ್ಲಿ ಬರಲ್ಲ, ಬೇರೆ ಬೇರೆನೂ ಬರುತ್ತೆ. ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಅದಕ್ಕೆ ನಾನು ಇದನ್ನ ಹಾಕ್ಬೇಕು ಅಂದ್ಕೊಂಡು ಏನು ಹಾಕ್ತೀನೋ ಪ್ರತಿಯೊಂದು ನೋಡಿ. ಇಲ್ಲ ಅಂದರೆ ನಿಮಗೆ ಲಾಸು ಅಷ್ಟೇ ಫ್ರೆಂಡ್ಸ್. ನಾನು ಇನ್ನೇನು ಹೇಳೋಕ್ಕಿನ್ನೇನು ನನ್ನ ಹತ್ರ ಉಳಿದಿಲ್ಲ ಅಷ್ಟೇ. ಈಗ ಇಲ್ಲಿ ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಇದು ಸ್ಟಿಚಿಂಗ್ ವಿಡಿಯೋ ಏನು ಹಾಕಲ್ಲ ಫ್ರೆಂಡ್ಸ್, ಭಯ ಬೀಳಬೇಡಿ. ಕಟ್ಟಿಂಗ್ ಮಾತ್ರನೇ ತೋರಿಸ್ತೀನಿ. ಸ್ಟಿಚಿಂಗ್ ಆಲ್ಮೋಸ್ಟ್ ತೋರಿಸಿರೋದ್ರಿಂದ ನಾರ್ಮಲ್ ಆಗಿ ಇರುತ್ತೆ. ಕಟ್ಟಿಂಗ್ ಮಾತ್ರ ತೋರಿಸ್ತೀನಿ. ಸ್ಟಿಚಿಂಗ್ ಮಾಡ್ಕೊಳ್ಳಿ ನೀವೇನೇನೇ. ನೋಡಿ ಏನು ಇದೆಯೋ ಇದನ್ನು ಈ ಥರ ಫೋಲ್ಡ್ ಮಾಡಿ. ಸೀರೆ ಪನ್ನ ಅಂದಾಗ ದೊಡ್ಡ ಅಳತೆ ಆದಾಗಲೂ ಕೂಡ ಬಟ್ಟೆ ನಮಗೆ ಸಿಗುತ್ತೆ ಫ್ರೆಂಡ್ಸ್. ನೀವೇನು ಗಾಬರಿ ಬೀಳೋ ಅವಶ್ಯಕತೆ ಇರಲ್ಲ. ನೋಡಿ ಈ ಥರ ಇಲ್ಲಿ ಮಡಿಸಿಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದು ಎಂಬ್ರಾಯ್ಡ್ರಿ ಬ್ಲೌಸ್. ಈ ಥರ ಬ್ಲೌಸ್ಗಳು ಬಂದಾಗ ನಾವು ಇದಕ್ಕೆ ಯಾವುದೇ ಮಾರ್ಜಿನನ್ನು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಬಾರ್ಡರ್ ರೆಡಿ ಬಂದಾಗ ತೋಳಿಗೆ ನಾವು ಯಾವುದೇ ಮಾರ್ಜಿನನ್ನು ತೆಗೆಸ್ಕೊಳೋ ಅಷ್ಟಿರಲ್ಲ. ಲೈನಿಂಗಿಗೆ ಮಾತ್ರನೇ ಮಾರ್ಜಿನ್ ಬೇಕು. ಇದಕ್ಕೆ ಮೇನ್ ಫ್ಯಾಬ್ರಿಕ್ಕಿಗೆ ಮಾರ್ಜಿನ್ ಬೇಡ. ಅದನ್ನು ಯಾವ ಥರ ಇಟ್ಕೊಂಡು ಕಟಿಂಗನ್ನು ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಇದರೊಳಗೆ ಇದೊಂದು ಹೊಸ ವಿಷಯ ನಿಮಗೆ ಗೊತ್ತಾಯಿತು. ಇದೇ ಥರನೇನೆ ಮತ್ತೆ ಇದೇನು ಪನ್ನ ಈ ಥರ ಇದೆಯೋ ಇಲ್ಲಿ ನೋಡ್ತಾ ಇರ್ಬೋದು, ಲಾಕ್ ಆಗಿರೋ ಥರ ಐತೆ. ಈ ಥರದ್ದನ್ನು ನೀವು ಏನು ಮಾಡಬೇಕು ನೋಡಿ, ಇಲ್ಲಿ ಲಾಕ್ ಆಗಿದೆಯಲ್ಲ, ಇನ್ನೊಂದ್ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಕಡೆ ಕಟ್ ಮಾಡಬೇಡಿ. ಈ ಕಡೆ ಶಾರ್ಟ್ ಸ್ಲೀವ್ಸ್ಗೆ ಮಾತ್ರನೇ ಈ ಕಡೆಯಿಂದ ತೆಗೆದುಕೊಳ್ಳಿ. ಉದ್ದ ತೋಳು ಎಲ್ಲ ನಾವು ತೆಗೆದುಕೊಬೇಕಾದ್ರೆ ಈ ಕಟ್ ಮಾಡಿಸ್ಕೊಂಬಂದಿರ್ತೀವಲ್ಲ ಫ್ರೆಂಡ್ಸ್, ನೋಡಿ ಇಲ್ಲಿ ಎಳೆ ಎಲ್ಲ ಬರ್ತಾ ಐತೆ. ಕಟ್ ಮಾಡಿಸ್ಕೊಂಬಂದಿರೋ ಕಡೆ ಈ ಕಡೆಯಿಂದ ನಾನು ಅಳತೆಯನ್ನು ತೋಳಿಗೆ ಈ ಕಡೆ ತೆಗೆದುಕೊತೀನಿ. ನೋಡಿ ಇಲ್ಲಿ ತೆಗೆದುಕೊತೀನಿ. ಇದನ್ನು ಏನು ಮಾಡಬೇಕು, ಈ ಥರ ಹಿಂಗೆ ಇಟ್ಕೊಂಡು ಇದನ್ನು ಹಿಂಗೆ ಫೋಲ್ಡನ್ನು ಮಾಡ್ಕೊಬೇಕು. ನಾವು ಉದ್ದ ತೋಳಿಗೆ ಹಿಂಗೆ ತೆಗೆದುಕೊಬೇಕು. ಅವಾಗ ಮಾತ್ರನೇ ನಮಗೆ ಉದ್ದ ತೋಳಿಗೆ ಇದು ಸಿಗೋದು. ಇಲ್ಲ ಅಂದರೆ ಸಿಗಲ್ಲ ನಮಗೆ. ಬಟ್ಟೆ ಹೆಚ್ಚಿಗೆ ದೊಡ್ಡ ಅಳತೆ ಆಗಿ ಎಲ್ಲ ಆದಾಗ ತೋಳು ಉದ್ದ ಇಟ್ಕೊಂಡು ಬ್ಲೌಸು ಎದೆ ಸುತ್ತಳತೆಗೂ ಜಾಸ್ತಿ ಬಟ್ಟೆ ಬೇಕು ಅಂದಾಗ ನಿಮಗೆ ಸಿಗಲ್ಲ. ನೋಡಿ ಇಲ್ಲಿ ಏನು ಮಾಡಬೇಕು, ನಾವೀಗ ಇಲ್ಲಿ ಇಡ್ತಾ ಇದ್ದೀನಿ. ಏನು ಮೇನ್ ಫ್ಯಾಬ್ರಿಕ್ ಐತೋ ಅದಕ್ಕಿಂತ ನಾನು ಇದು 1/4 ಇಂಚು ಇದಕ್ಕೋಸ್ಕರ ಜಾಸ್ತಿ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಮಾರ್ಜಿನ್ಗೋಸ್ಕರ ನಾನಿಲ್ಲಿ ಜಾಸ್ತಿಯನ್ನು ತೆಗೆದುಕೊಂಡಿದ್ದೀನಿ. ಇಷ್ಟು ತೆಗೆದುಕೊಂಡ್ಮೇಲೆ ನೀಟಾಗಿ ಇಟ್ಕೊಂಡು ಏನು ಮಾಡಬೇಕು, ಒಂದು ಗುಂಡ್ಪಿನನ್ನು ಹಾಕೊಂಬಿಡ್ತೀನಿ ನಾನು. ಈಗ ನಾವು ಲೈನಿಂಗಿಗೂ ಅಟ್ಯಾಚ್ ಮಾಡಬೇಕು, ಮೇನ್ ಫ್ಯಾಬ್ರಿಕ್ಕಿಗೂ ಅಟ್ಯಾಚ್ ಮಾಡಬೇಕು ಬಟ್ಟೆಯನ್ನು. ಆವಾಗಲೇ ನಮ್ಮದು ನೀಟಾಗಿ ಬಟ್ಟೆ ಸಿಗೋದು. ನೋಡಿ ಇಷ್ಟು. ತೋಳಿನ ಉದ್ದ ಎಷ್ಟೈತೋ ನಮಗೆ ಕೆಲವು ಸಲ ಟೇಪಲ್ಲಿ ಇಟ್ಕೊಂಡಾಗ ಕರೆಕ್ಟಾಗಿ ಇಟ್ಕೊಂತೀವಿ, ಇಲ್ಲ ಅಂತಲ್ಲ. ನಾನು ಯಾವಾಗಲೂ ತೋಳನ್ನು ಕಟ್ ಮಾಡೋದು ಸೇಮ್ ಮೆಥಡ್ಡೇ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಆಲ್ರೆಡಿ ತೋಳು ಇಲ್ಲಿ ರೆಡಿ ಇರೋದ್ರೊಳಗೆ ನಾನು ಇಲ್ಲಿ ಮಾರ್ಜಿನ್ಗೆ ಏನು ಬಿಟ್ಕೊಂಡಿದ್ದೀವೋ ಅಷ್ಟನ್ನು ನೋಡ್ಕೊಂಬಿಟ್ಟು ನೋಡ್ತಾ ಇರ್ಬೋದು. ಇಲ್ಲಿ ಕರೆಕ್ಟಾಗಿ ನಾನು ಇನ್ನೂ ಒಂದು ಏನಕ್ಕೆ ಈ ಬ್ಲೌಸನ್ನು ಕಟ್ಟಿಂಗನ್ನು ಆಯ್ಕೊಂಡೆ ಅಂದರೆ, ಇದು ಬ್ಲಾಕ್ ಇರೋದ್ರಿಂದ, ಇದು ಲೈಟ್ ಇರೋದ್ರಿಂದ ಕರೆಕ್ಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ಸ್ಟಿಚಿಂಗ್ ಎಲ್ಗದೆ ಎಲ್ಲಿಗೆ ಯಾವ ಥರ ಅಳತೆ ತೆಗೆದುಕೊಬೇಕು ಅಂತ ಗೊತ್ತಾಗಲಿ. ನೀವು ಉದ್ದ ಶಾರ್ಟ್ ಸ್ಲೀವ್ಸ್ ಆಗಲಿ ಲಾಂಗ್ ಸ್ಲೀವ್ಸ್ ಆಗಲಿ ಸೇಮ್ ಮೆಥಡನ್ನು ಫಾಲೋ ಮಾಡಿ. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಏನು ಹಾಕ್ಕೊಂಡಿರ್ತೀರೋ ಅದ್ರ ಮೇಲೆ ನೀವು ಏನನ್ನು ಮಾಡಿ ಈ ಥರ ತೋಳನ್ನು ಇಟ್ಬಿಟ್ಟು ಇಲ್ಲೂ ಕೂಡ ಏನು ತೋಳು ನಮ್ಮದು ರೆಡಿ ಇರೋ ಅಂಥದ್ರಕ್ಕೆ ಕರೆಕ್ಟಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿರಲಿ. ಮತ್ತು ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ ಬಿಟ್ಬಿಟ್ಟು ಇಲ್ಲೇನಿದೆಯೋ ಇಷ್ಟನ್ನು ಕರೆಕ್ಟಾಗಿ ಬೇಕು ಅಂದರೆ ನೀವು ಇಲ್ಲಿಗೆ ಮಾರ್ಕನ್ನು ಕೂಡ ಹಾಕ್ಕೊಬೋದು. ಲೈನಿಂಗ್ ಮೇಲೆ ಇರುತ್ತೆ.
ನೋಡಿ ಇಷ್ಟಕ್ಕನ ಇಲ್ಲಿಗೆ ನಾವು ಮಾರ್ಜಿನ್ಗೆ ಅಂತ ನಾವು ತೆಗೆದುಕೊಂಡಿದ್ದೀವಿ. ನೋಡಿ ಇದು ಮಾರ್ಜಿನ್ಗೆ, ಇದು ತೋಳು. ಕಂಕ್ಳಿಗೆ ಅವ್ರದ್ದು ಸ್ಟಿಚ್ ಇಲ್ಲಿರೋದ್ರಿಂದ ಅಲ್ಲಿಂದ ಮೇಲಕ್ಕೆ ಮಾಡ್ತೀನಿ ಫ್ರೆಂಡ್ಸ್. 1/2 ಇಂಚು ಇಲ್ಲಿರೋದ್ರಿಂದ 1/2 ಇಂಚಿಗೆ ಮೇಲಕ್ಕೆ ಮಾಡ್ತೀನಿ ನಾನು. ಇಲ್ಲಿಗೆ ಮಾಡ್ತೀನಿ, ಅವ್ರದ್ದು ಇಲ್ಲಿಗೆ ಸ್ಟಿಚ್ ಇರೋದ್ರಿಂದ ಅಲ್ಲಿಗೆ ಮಾಡ್ತೀನಿ. ಮತ್ತು ಇಲ್ಲೂ ಕೂಡ ಅಷ್ಟೇ ಎಲ್ಲಿಗೆ ಅವ್ರದ್ದು ಸ್ಟಿಚ್ ಇದೆಯೋ ಅದಕ್ಕಿಂತ ಮೇಲ್ಗಡೆಗೆ ನಾನು ಮಾರ್ಕನ್ನು ಹಾಕಿದ್ದೀನಿ. ನೋಡಿ ಇಲ್ಲಿಗೆ ಅವ್ರದ್ದು ರೆಡಿ ಸ್ಟಿಚ್ ಇರೋದ್ರಿಂದ ನಾನು ಮೇಲ್ಗಡೆಗೆ ಹಾಕಿದ್ದೀನಿ. ಇಲ್ಲೂ ಕೂಡ ಅವ್ರದ್ದು ಇಲ್ಲಿಗೆ ರೆಡಿ ಸ್ಟಿಚ್ ಐತೆ, ಇಲ್ಲಿಗೆ ಮೇಲಕ್ಕೆ ಮಾರ್ಕಿಂಗನ್ನು ಹಾಕೊಂಡಿದ್ದೀನಿ. ಈಗ ತೋರಿಸ್ತೀನಿ ಎಷ್ಟು ಲಾಂಗ್ ಸ್ಲೀವ್ಸ್ಗಳಿಗೆಲ್ಲ ಎಷ್ಟು ಡೌನಿಂಗ್ ಬರುತ್ತೆ. ನಾನು ಹೇಳ್ತೀನಿ 4 ಇಂಚ್ವರೆಗೂ ನೀವು ತೆಗೆದುಕೊಬೋದು ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು, ಇದು ಕರೆಕ್ಟಾಗಿ 4 ಇಂಚಿಗೆ ಡೌನಿಂಗ್ ಐತೆ. ನೋಡಿ 4 ಇಂಚಿಗೆ ಡೌನಿಂಗ್ ಐತೆ. ಆದ್ದರಿಂದ ನೀವು 4 ಸ್ಲೀವ್ಸು ಲಾಂಗ್ ಸ್ಲೀವ್ಸ್ ಆದಾಗ 4 ಇಂಚ್ವರೆಗೂ ನೀವು ಡೌನಿಂಗನ್ನು ಆರಾಮಾಗಿ ಮಾಡ್ಬೋದು. ನಾವು ಡೌನಿಂಗ್ ಇಟ್ಕೊಂಡಾಗ ಏನ ತೊಂದರೆ ಆಗ್ತದೇನೋ ಭಯ ಇದ್ದರೆ ಬಿಟ್ಬಿಡಿ, ಏನೂ ಆಗಲ್ಲ. ಪರ್ಫೆಕ್ಟಾಗಿ ಕಂಕ್ಳು ಅನ್ನೋದು ಕರೆಕ್ಟಾಗಿ ಕೂರುತ್ತೆ. ಆದ್ದರಿಂದ ನೀವು ಆರಾಮಾಗಿ ಇಟ್ಕೊಬೋದು. ನೋಡಿ ಇಷ್ಟನ್ನು ನಾನಿಲ್ಲಿ ನೀವು ಕೇಳಿದ್ರೆ 2ನೇ ಶೇಪ್ ಹಾಕಲ್ವಾ ಅಂತ, ಖಂಡಿತ ಹಾಕ್ತೀನಿ. ಆದರೆ ನಾನು ಈಗ ಹಾಕಲ್ಲ ಅಷ್ಟೇನೆ. ಇಲ್ಲಿ ಯಾವುದೇ ಕಟಿಂಗ್ ಮಾಡೋದಕ್ಕೆ ಎಕ್ಸ್ಟ್ರಾ ಅಂತ ಬಟ್ಟೆ ಏನಿಲ್ಲ. ನಾವಿಲ್ಲಿ ಆಡ್ ಮಾಡಬೇಕು, ಆಮೇಲೆನೇ ಮಾರ್ಜಿನ್ಗೆ ಆಗಿರ್ಬೋದು ಇನ್ನೊಂದಕ್ಕಾಗಿರ್ಬೋದು. ಇಲ್ಲಿ ನಾವು ಇಲ್ಲಿಗೆ ಸ್ಟಿಚಿಂಗ್ ಇಲ್ಲಿಗೆ ಬರೋದ್ರಿಂದ ಇಷ್ಟು ಕರೆಕ್ಟಾಗೈತೆ. ಮುಂದಕ್ಕೆ ನಾವು ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಬೇಕು. ಆದ್ದರಿಂದ ನಾನಿಲ್ಲಿ ಕಟ್ ಮಾಡಿ ತೆಗಿತೀನಿ. ಈಗ ಸ್ಲೀವ್ಸ್ ರೆಡಿ ಆಯಿತು ಫ್ರೆಂಡ್ಸ್. ಸ್ಲೀವನ್ನು ಎತ್ತಿಟ್ಬಿಡೋಣ. ಇದಕ್ಕೆ ಇದನ್ನು ಎಲ್ಲ ನಾವು ಬಟ್ಟೆಯನ್ನು ಆಮೇಲೆ ಲೈನಿಂಗು ಆಗಿರ್ಬೋದು ಇದೆಲ್ಲ ಆಮೇಲೆ ಅಟ್ಯಾಚ್ ಮಾಡೋಣ, ಈಗ ಬೇಡ. ಮತ್ತು ಈಗ ನಾನು ಫೋಲ್ಡ್ ಮಾಡೋದನ್ನು ನೋಡಿ ಫ್ರೆಂಡ್ಸ್. ಇದನ್ನು ನಾನು ಈ ಥರ ನೀಟಾಗಿ ಉಳಿದಿರೋಂತಹ ಬಟ್ಟೆಯನ್ನು ಫುಲ್ಲು ಹಾಕ್ಕೊಂಬಿಟ್ಟಿದ್ದೀನಿ. ಯಾಕಂದರೆ ಇದು 50 ಎದೆ ಸುತ್ತಳತೆಯ ಬ್ಲೌಸ್ ಕಟಿಂಗ್, 50 ಎದೆ ಸುತ್ತಳತೆಯ ಬ್ಲೌಸ್ ಕಟಿಂಗ್ ಆಗಿರೋದ್ರಿಂದ ಇದನ್ನು ನಾವು ನೋಡ್ತಾ ಇರ್ಬೋದು. ಇಲ್ಲಿ ಉಕ್ಸ್ ಕಡೆಯಿಂದ ನಾನು ತೋರಿಸ್ತೀನಿ ಎಷ್ಟೈತೆ ಎದೆ ಸುತ್ತಳತೆ ಅಂತ. ಇಲ್ಲಿಂದ ಹಿಂಗೆ ಇಟ್ಕೊಂಡು ನೋಡ್ತಾ ಇರ್ಬೋದು 12.5 ಐತೆ ಸ್ಟಿಚಿಗೆ ಬರೋ ತನಕ. ನೋಡಿ 12.5 ಐತೆ. 12 ಹಾಕ್ಲಿ 48, ಅರ್ಧ ಸೇರಿಸಿದ್ರೆ 2 ಆಗುತ್ತೆ. 50 ಎದೆ ಸುತ್ತಳತೆಯ ಬ್ಲೌಸ್ ಇದು. 50 ಎದೆ ಸುತ್ತಳತೆದು ನಾರ್ಮಲ್ ಬ್ಲೌಸ್ ಕೊಟ್ಟಾಗ ನಾವು ಯಾವ ಥರ ಅಡ್ಜಸ್ಟ್ ಮಾಡಿ ಹೊಲಿಬೇಕು ಅನ್ನೋದನ್ನು ನೋಡಿ. ಅಂದರೆ ಇದರಲ್ಲಿ ಸಿಗ್ತಾಯಿತೆ ಫ್ರೆಂಡ್ಸ್, ಅಂತ ಇದೇನಾಗಿಲ್ಲ, ಬಟ್ಟೆ ಸಿಗ್ತಾಯಿತೆ. ಆದ್ದರಿಂದ ಏನೂ ತೊಂದರೆ ಆಗಲ್ಲ. ಇಲ್ಲಿ ಉಳಿದಿರೋ ಅಂತಹ ಬಟ್ಟೆ ಏನೈತೆ, ಈ ಬಟ್ಟೆಯಲ್ಲೇ ನಾವು ಏನು ಮಾಡಬೇಕಾಗುತ್ತೆ, ಬ್ಲೌಸನ್ನು ಸ್ಟಿಚಿಂಗ್ ಮಾಡಬೇಕಾಗತ್ತೆ. ಲೈನಿಂಗ್ ಬಟ್ಟೆಯನ್ನು ತೋರಿಸ್ತೀನಿ ಫ್ರೆಂಡ್ಸ್ ಎಷ್ಟದೆ ಅಂದ್ಬಿಟ್ಟು. 12.5 ಅವ್ರದ್ದು 12.5 ಸ್ಟಿಚಿಂಗ್ ಬೇಕು. +2 ಇಂಚಸ್ ಮಾರ್ಜಿನ್ಗೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು. +2 ಇಂಚಸ್ ಐತೆ, ಕರೆಕ್ಟಾಗೈತೆ, ಅಷ್ಟು ಬೇಕು. ಈಗ ಉಳಿದಿರೋ ಅಂತಹ ಲೈನಿಂಗ್ ಏನಿದೆಯೋ ಇದನ್ನು ಫುಲ್ಲೂ ಕೂಡ ಹಿಂಗೆ ಇಡ್ತಾ ಇದ್ದೀನಿ. ಯಾಕಂದರೆ ಇವ್ರಿಗೆ ಬೇಕಾಗಿರೋದ್ರಿಂದ ಇಷ್ಟು ಇವ್ರಿಗೆ ಬೇಕು. ಮತ್ತು ಇದರಲ್ಲಿ ಯಾವುದೇ ಬಟ್ಟೆಯನ್ನು ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್. ನಾವಿನ್ನು ತೋಳಿಗೆ ಬೇರೆ ಕೊಡಬೇಕು. ಅದರಿಂದ ನೀಟಾಗಿ ಇಟ್ಕೊತೀನಿ ನಾನಿಲ್ಲಿ. ಈಗ ನಾನು ಇಲ್ಲಿ ಗುಂಡ್ಪಿನ್ಗಳನ್ನು ಹಾಕ್ತಾ ಇದ್ದೀನಿ. ಯಾಕಂದರೆ ಇದೊಂದು ಸ್ವಲ್ಪ ಸಿಲ್ಕ್ ಥರ ಐತೆ ಫ್ರೆಂಡ್ಸ್, ಅದರಿಂದ ಜಾರ್ಕಂತೈತೆ ಅಂತ ಅಷ್ಟೇನೇನಿಲ್ಲ. 3 ಗುಂಡ್ಪಿನ್ಗಳನ್ನು ಇಲ್ಲಿ ಹಾಕ್ಬಿಟ್ಟೆ. ಈಗ ಯಾವುದೇ ಕಾರಣಕ್ಕೂ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಅಲ್ಗಾಡಲ್ಲ. ನೋಡಿ ಅಲ್ಗಾಡಲ್ಲ. ಈಗ ಬ್ಲೌಸ್ ಉದ್ದ ಎಷ್ಟೈತೋ ಕರೆಕ್ಟಾಗಿ ಅಷ್ಟು ಉದ್ದವನ್ನು ತೆಗೆದುಕೊಳ್ಳೋಣ. ಕರೆಕ್ಟಾಗಿ ಬ್ಲೌಸ್ ಉದ್ದವನ್ನು ಅಳತೆ ಮಾಡ್ತೀನಿ. ಬ್ಲೌಸ್ ಉದ್ದ ಬಂದು ನೀವು ದೊಡ್ಡ ಅಳತೆ ಆದಾಗ ಕೇರ್ಫುಲ್ಲಾಗಿ ಮಾಡಿ ಫ್ರೆಂಡ್ಸ್. ಇಲ್ಲ ಅಂದರೆ ಏನಾಗುತ್ತೆ, ಬ್ಲೌಸ್ ತುಂಡಾಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಕೇರ್ಫುಲ್ಲಾಗಿ ನಾವು ಸ್ಟಿಚಿಂಗನ್ನು ಮಾಡಬೇಕು. ನೋಡಿ 14.5 ಐತೆ, ಕರೆಕ್ಟಾಗಿ 14.5 ಐತೆ. 14.5 ಇರೋದಕ್ಕೆ 15.5 ಬ್ಯಾಕಲ್ಲಿ ತೆಗೆದುಕೊಬೇಕು. 15.5ಗೆ ನಾನಿಲ್ಲಿ ಮಾರ್ಕನ್ನು ಮಾಡ್ತಾ ಇದ್ದೀನಿ. ನೋಡಿ ಮೇಲ್ಗಡೆ 15.5ಗೆ ಮಾರ್ಕನ್ನು ಮಾಡಿ ಕರೆಕ್ಟಾಗಿ ಅಲ್ಲಿಗೆ ನಾನು ಮತ್ತೆ ಗುಂಪಿನನ್ನು ಹಾಕ್ತೀನಿ. ಯಾಕಂದರೆ ಆ ಕಡೆ ಈ ಕಡೆ ಹೋಗ್ದಂಗಿರಲಿ ಅಂದ್ಬಿಟ್ಟು ನೀವು ಆದಷ್ಟು ಗುಂಡ್ಪಿನ್ಗಳನ್ನು ಯೂಸ್ ಮಾಡಿ ಫ್ರೆಂಡ್ಸ್. ಇಲ್ಲ ಅಂದರೆ ಏನಾಗುತ್ತೆ, ನಿಮಗೆ ಅಲ್ಗಾಡೋ ಚಾನ್ಸಸ್ ಇರುತ್ತೆ. ನೋಡಿ ಇಲ್ಲಿ ಗುಂಡ್ಪಿನ್ ಹಾಕ್ತೆ. ಈಗ ಯಾವುದೇ ಕಾರಣಕ್ಕೂ ಅಲ್ಗಾಡಲ್ಲ. ಈಗೇನು ಮಾಡಬೇಕು, ಮಿಕ್ಕಿರೋ ಅಂತಹ ಬಟ್ಟೆ ಏನೈತೆ ಅದನ್ನು ಕರೆಕ್ಟಾಗಿ ನಾನು ಹಿಂಗೆ ಹಾಕ್ಕೊತೀನಿ.
ಯಾಕಂದರೆ ಆಲ್ರೆಡಿ ಇಲ್ಲಿ ನಾವು ಕ್ಲೀನಾಗಿ ಹಾಕೊಂಡಿರೋದ್ರಿಂದ ಗುಂಡು ಪಿನ್ ಎಷ್ಟೈತೋ ಅಷ್ಟಕ್ಕೆ ಹಾಕೊಂಡಿದ್ದೀನಿ ನಾನು. ಆದ್ದರಿಂದ ಇಲ್ಲಿ ಬಟ್ಟೆ ತುಂಬಾ ಸಾಲ್ಟೇಜ್ ಬರ್ತಾ ಇದೆ ಫ್ರೆಂಡ್ಸ್. ಏನು ಅಂದರೆ ಬೆಡ್ ಪಟ್ಟಿಗೆ ಸಾಲ್ಟೇಜೇ ಬರುತ್ತೆ ಇದು ನೋಡಿ. ಕರೆಕ್ಟಾಗಿ ಇಲ್ಲಿಷ್ಟು ಬೇಕು ಇದು ಬಟ್ಟೆ. ನೋಡ್ಬೋದು ಇಲ್ಲೆಲ್ಲ ಶಾರ್ಟೇಜೇ ಬಂದೈತೆ, ಪರವಾಗಿಲ್ಲ, ಓಕೆ. ನಮಗೆ ಏನು ಇಲ್ಲಿ ಉಳಿದಿದೆಯೋ ಈ ಬಟ್ಟೆನಲ್ಲಿ ನಾನು ಬೆಡ್ ಪಟ್ಟಿಗೆ ಅಡ್ಜಸ್ಟ್ ಮಾಡ್ಕೊತೀನಿ. ಅದರಿಂದ ಅಂಥ ತೊಂದರೆ ಏನೂ ಆಗಲ್ಲ. ನೋಡಿ ಫ್ರೆಂಡ್ಸ್, ಈಗ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡನ್ನೂ ಸೇರಿಸಿ ನಾನು ಏನು ಹಾಕಿದ್ನೋ ಕರೆಕ್ಟಾಗಿ ಅದರ ಅಳತೆಗೆ ತೊಗೊಂಡಿದ್ದೀನಿ. ಮಿಕ್ಕಿ ಇರೋದನ್ನು 15.5 16.5 ಇನ್ನೊಂದು ಚೂರು ಜಾಸ್ತಿ ಐತೆ, ಓಕೆ, ಅಂತ ತೊಂದರೆ ಏನಾಗಲ್ಲ. ಇಟ್ಕೊಂಡ್ರೆ ಆಯಿತು. ನಾವೇನು ಇಲ್ಲಿ ಈಗ ಬೆಲ್ಟ್ ಪಟ್ಟಿಗೆ ನಾವಿಲ್ಲಿ ತೊಗೊಬೇಕು. ಇಲ್ಲಿ ಯಾವುದೇ ಬೆಲ್ಟ್ ಪಟ್ಟಿಗೆ ಬಟ್ಟೆ ಉಳಿದಿಲ್ಲ. ನಾವು ಈ ಥರ ಆದಾಗ ಗಾಬರಿ ಆಗಬಾರ್ದು. ಹೌದಾ, ಆದಷ್ಟು ಸೇವ್ ಇಲ್ಲಿ ಅಕಸ್ಮಾತು ಇಲ್ಲೆಲ್ಲ ಜಾಸ್ತಿ ಕಟ್ ಮಾಡಿ ಎಸೆಯೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಎಲ್ಲೂ ವೇಸ್ಟ್ ಆಗ್ದಂಗೆ ಬಟ್ಟೆನ ನಾವು ನೋಡ್ಕೊಬೇಕು. ಈಗ ಮಾರ್ಕನ್ನು ಮಾಡ್ತಾಯಿದ್ದೀನಿ. ಮಿಕ್ಕಿದ್ದೆಲ್ಲ ಕರೆಕ್ಟಾಗೈತೆ ನೋಡಿ. 12.5 ಎದೆ ಸುತ್ತಳತೆ ಪ್ಲಸ್ 2 ಇಂಚಸ್ ಮಾರ್ಜಿನ್ಗೆ ಇಷ್ಟೇ ಸಿಕ್ಕಿರೋದು, ಓಕೆ, ಏನು ಮಾಡೋಕ್ಕಾಗಲ್ಲ. ಎಷ್ಟೈತೋ ಅಷ್ಟೇ ಇಡ್ತೀನಿ. ತುಂಬ ದೊಡ್ಡ ಅಳತೆ ಆಗಿರೋದ್ರಿಂದ ಇಲ್ಲಿ 1 ಮೀಟರ್ ಲೈನಿಂಗನ್ನು ತೆಗೆದುಕೊಂಡಿರೋದು. ಇದಕ್ಕೆ 4 ಇಂಚು ಇಲ್ಲಿ ಕಂಪಲ್ಸರಿ 50 ಎದೆ ಸುತ್ತಳತೆಗೆಲ್ಲ ಇಷ್ಟನ್ನು ಇಡಲೇಬೇಕು ಫ್ರೆಂಡ್ಸ್. ನೋಡಿ ಈ ಥರ ಮಾರ್ಕನ್ನು ಹಾಕಿದ್ದೀನಿ. ಇದು ಬೆಲ್ಟ್ ಪಟ್ಟಿ. ನೆಕ್ ಬಂದು ಇವ್ರಿಗೆ 2.25 ತೊಗೊಬೇಕಾಗುತ್ತೆ ಫ್ರೆಂಡ್ಸ್. 2.25ಗೆ ಮಾರ್ಕನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ತುಂಬ ದೊಡ್ಡ ಅಳತೆ ಆಗಿರೋದ್ರಿಂದ 2.25 ತೆಗೆದುಕೊಂಡಿದ್ದೀನಿ. ಮತ್ತು ಇಲ್ಲಿಂದ ನಾನು 3.5 ಇಂಚು ನೆಕ್ಕನ್ನು ತೆಗೆದುಕೊಂಡಿದ್ದೀನಿ. ಮೇಲಿನಿಂದ ಕೆಳಕ್ಕೆ 7 ಇಂಚಸ್ ಅಥವಾ 7.5 ತೊಗೊಂಡ್ರು ಓಕೆ. ನಾನಿಲ್ಲಿ 7 ಇಂಚಸನ್ನು ತೆಗೆದುಕೊಂಡಿದ್ದೀನಿ. ಬ್ಲೌಸ್ ಉದ್ದದ ಮೇಲೆ ಡಿಪೆಂಡು ನೀವು ಎಷ್ಟು ತೆಗೆದುಕೊತೀರಾ ಅಂತ. ಇಲ್ಲಿಂದ ನಾನು ಇಲ್ಲೊಂದು ಮಾರ್ಕನ್ನು ಹಾಕಿ ಈ ಥರ ಇಲ್ಲಿಂದ 1.5 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತೀನಿ. ನಾನಿಲ್ಲಿ 1.5 ಇಂಚ್ಗೆ ಈ ಥರ ಒಂದು ಮಾರ್ಕನ್ನು ಹಾಕ್ಬಿಟ್ಟು ನೋಡಿ, ಇಷ್ಟು ಬೇಕು ಇವ್ರಿಗೆ, ಇಲ್ಲಿಗೆ ಬೇಕು, ಇಷ್ಟು ಇದು ಬೇಕು. ಮತ್ತು ಇಲ್ಲಿಂದ ಒಂದು ಇಂಚ್ಗೆ ಅಥವಾ 3/4 ಇಂಚ್ಗೆ ಇಲ್ಲಿ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ. ಇದು ಇಲ್ಲಿ ಮಾರ್ಕ್ ಆಯಿತು. ಇಲ್ಲಿ ಏನು 2.5 ತೆಗೆದುಕೊಂಡಿದ್ವೋ ಇಲ್ಲಿ 7 ಇಂಚಸ್ವರೆಗೂ ನಾನು ಡಿಪ್ಪನ್ನು ತೊಗೊತೀನಿ, ಅಥವಾ 6.5 ಇಂಚ್ಗೆ 6.5ಗೆ ನಾನು ಒಂದು ಮಾರ್ಕನ್ನು ಮಾಡ್ತೀನಿ. ನೀವು ನೆಕ್ಕನ್ನು ಕಡಿಮೆ ತೆಗೆದುಕೊಂಡಾಗ ಏನಾಗುತ್ತೆ, ಇಷ್ಟ ಅಳತೆಗೆಲ್ಲ ನೆಕ್ಕನ್ನು ಚಿಕ್ಕದು ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಎಳಿತಿರ್ತದೆ, ಆವಾಗ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ನಾವು ನೆಕ್ಕನ್ನು ಶೋಲ್ಡರನ್ನು ಕರೆಕ್ಟಾಗಿ ತೆಗೆದುಕೊಬೇಕು. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ಥರ ಮಾರ್ಕ್ ಹಾಕೋದು ಅಂತ. ಮತ್ತು ಇಲ್ಲಿ ನಾನು 4 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿಂದ 3 ಇಂಚಸ್ಗೆ ಒಂದು ಮಾರ್ಕ್ ಹಾಕಿ ಇಲ್ಲಿಂದ 3 ಇಂಚಸ್ ನೋಡಿ ಈ ಥರ ಮಾರ್ಕ್ ಮಾಡಿ. ಮತ್ತು ಇದನ್ನು ಈ ಥರ ಕೊಡಿ. ಇಲ್ಲೂ ಒಂದು 3 ಇಂಚ್ಗೆ ಇಲ್ಲಿಂದ 3 ಇಂಚು, ಇಲ್ಲಿಂದ 3 ಇಂಚು ಬೇಕು ಅಂದರೆ ಕೊಡಿ, ಇಲ್ಲಾಂದರೆ ಏನು ಅವಶ್ಯಕತೆ ಈ ಕಡೆ ಇರಲ್ಲ. ನಾನೇನು ಯಾವಾಗಲೂ ಅದಕ್ಕೆ ಕೊಡಲ್ಲ, ನಾನು ಯಾವಾಗಲೂ ಕೊಡಲ್ಲ. ಈ ಥರ ಇರೋದನ್ನು ಈಗ ಇಲ್ಲಿ ನಾನು ಕಟ್ಟಿಂಗನ್ನು ನೀಟಾಗಿ ಮಾಡ್ತೀನಿ. ಕೇರ್ಫುಲ್ಲಾಗಿ ಮಾಡಿ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಬಟ್ಟೆ ಸಾಲ್ಟೇಜ್ ಬರಬಾರ್ದು ನೋಡಿ. ಈಗ ಇದನ್ನು ಇದು ಕಂಕ್ಳು ಒಂದು ಶೇಪನ್ನು ಕಟ್ ಮಾಡಿದೆ. ಈಗ ಇನ್ನೊಂದು ಶೇಪನ್ನು ಇಲ್ಲಿ ಹಾಕಿರೋಂತಹ ಗುಂಡು ಪಿನ್ನನ್ನು ತೆಗೆದು ಮೇಲ್ಗಡೆದು 2 ಲೈನಿಂಗು 2 ಲೇಯರು ಇದು ಮೇನ್ ಫ್ಯಾಬ್ರಿಕ್ಕು ತೆಗೆದುಕೊಂಡು ಏನು ಮಾಡಬೇಕು, ನಾವು ಸ್ವಲ್ಪ ನಾವೇನು ಇದು ಮಾಡಿದ್ದೀವೋ ಅದಕ್ಕೆ ಕಟಿಂಗನ್ನು ಮಾಡಿಬಿಡ್ಬೇಕು. ಇದು ಒಳಗಡೆ ಬಟ್ಟೆ ಹಿಡಿತಾ ಇದೆ ಫ್ರೆಂಡ್ಸ್. ಆಮೇಲೆ ನಾನು ಇದನ್ನು ಬೇರೆ ಬೇರೆ ಕಟ್ ಮಾಡ್ತೀನಿ. ಇದು ಒಳಗಡೆ ಬಟ್ಟೆ ಹಿಡಿತಾ ಇದೆ. ಮತ್ತು ನಾನಿಲ್ಲಿ ಇದನ್ನು ಹಾಕಿದ್ನಲ್ಲ ಗುಂಡು ಪಿನ್, ಅದನ್ನು ತೆಗೆದಿದ್ದೀನಿ.
ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ನಮ್ದು ಏನಾಗುತ್ತೆ ಬಟ್ಟೆ ವೇಸ್ಟ್ ಆಗುತ್ತೆ, ಮತ್ತು ಒಳಗಡೆ ಏನಾದರೂ ಕತ್ರಿಗೆ ಸಿಗಾಕೊಂಡು ಬಟ್ಟೆ ಏನೋ ಡ್ಯಾಮೇಜ್ ಆಗಿಬಿಟ್ರೆ ನಾವೇನು ಮಾಡ್ಕೊಡೋಕ್ಕಾಗಲ್ಲ. ಇದೇನು ವರ್ಕ್ ಮಾಡಿದ್ದಾರೆ ಕತ್ರಿಗೆ ಸಿಗಾಕೊಂಡು ಒಂಥರ ಆಗ್ತಾಯಿದೆ. ನಾನು ಬರೀ ಲೈನಿಂಗೇ ಕಟ್ ಮಾಡ್ತೀನಿ ಫ್ರೆಂಡ್ಸ್. ಇದು ನಾನು ಬಟ್ಟೆ ತೋಳಿದ ಬಟ್ಟೆನ ಕೂಡಿಸೋದಕ್ಕೆ ಉಳಿಸ್ಕೊಬೇಕಿತ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ಆ ಥರ ಮಾಡಿದೆ. ಈಗ ಏನು ಮೇಲ್ಗಡೆದು 2 ಲೇಯರ್ಸ್ ಇದೆಯೋ ಅದನ್ನು ಇದು ಕೂಡ ಫಸ್ಟು ಲೈನಿಂಗನ್ನು ಕಟ್ ಮಾಡಿಬಿಡ್ತೀನಿ. ಈ ಥರದ ಬಟ್ಟೆಗಳಿಗೆ ಏನು ಅಂದರೆ ಹಿಡಿತಿರುತ್ತದೆ, ಬಟ್ಟೆ ಹಿಡಿತಿರ್ತದೆ. ನಾವು ಕೇರ್ಫುಲ್ಲಾಗಿ ಇದು ಫಸ್ಟು ಇದನ್ನು ಕಟ್ ಮಾಡಿಬಿಟ್ರೆ, ಈಗ ನಾನು ಮೇಲ್ಗಡೆ ಪೀಸನ್ನು ತೆಗೆದು ಇನ್ನು ಇಲ್ಲಿ ಕಟ್ ಮಾಡಿಲ್ಲ ಫ್ರೆಂಡ್ಸ್, ಕಟ್ ಮಾಡಬೇಕು. ಈಗ ನಾನು ಈ ಲೇಯರನ್ನು ತೆಗೆದುಬಿಟ್ಟಿದ್ದೀನಿ. ಆಯಿತು. ಈಗ ಇದರಲ್ಲೇ ನಾನು ಈ ಬಟ್ಟೆನಲ್ಲೇ ಕಟ್ ಮಾಡ್ತೀನಿ, ಯಾಕಂದರೆ ಅದು ಬಟ್ಟೆ ಹಿಡಿತದೆ, ಅದಕ್ಕೋಸ್ಕರ ಅಷ್ಟೇ. ಇದನ್ನು ಕಟ್ ಮಾಡಿದ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಬರುತ್ತೆ. ಇಟ್ಟು ಸ್ಟಿಚ್ ಮಾಡ್ತೀವಲ್ಲ ಅವಾಗ. ಬೇಕು ಅಂದರೆ ಬರೀ ಲೈನಿಂಗನ್ನೇ ಕಟ್ ಮಾಡ್ಕೊಂಡು ಕೂಡ ಕಟ್ ಮಾಡ್ಕೊಬೋದು ನೀವು. ಲೈನಿಂಗ್ ಕಟ್ ಮಾಡಿಬಿಟ್ಟು ಆಮೇಲೆ ಅದನ್ನ ಇಟ್ಟು ಮಾಡ್ಕೊಬೋದು, ತೊಂದರೆ ಇಲ್ಲ. ಅಂದರೆ ಏನಾಗುತ್ತೆ ಅಂದರೆ ನಮಗೆ ಬಟ್ಟೆ ಕಡಿಮೆ ಇದ್ದಾಗ ನಾವು ತುಂಬಾ ಕೇರ್ಫುಲ್ಲಾಗಿ ಸ್ಟಿಚಿಂಗನ್ನು ಮಾಡಬೇಕಾಗತ್ತೆ ಫ್ರೆಂಡ್ಸ್, ಅಷ್ಟೇನೇನಿಲ್ಲ. ನೋಡಿ ಇದಾಯಿತು. ಈಗ ಇದು ಬ್ಯಾಕ್ ಪಾರ್ಟ್, ಇದನ್ನು ನಾನು ಕರೆಕ್ಟಾಗಿ ಅವ್ರಿಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪನ್ನು ಕಟ್ ಮಾಡೋಣ. ಈಗ ಇದು ಫುಲ್ಲು ಬ್ಲೌಸು ಬ್ಯಾಕು ಇಲ್ಲಿ ರೆಡಿ ಆಯಿತು. ಇಲ್ಲಿ ನಾನು 1/2 ಇಂಚ್ ಕಟ್ ಮಾಡ್ತೀನಿ ಫ್ರೆಂಡ್ಸ್, ಯಾಕಂದರೆ ಇಲ್ಲಿ ಕಟ್ ಮಾಡ್ತೀನಿ. ಈಗ ನೋಡಿ ರೆಡಿ ಆಯಿತು. ನೋಡಿ ನಿಮಗೆಲ್ಲ ಇದು ಮೋಟ ಅಂತ ಅನಿಸ್ತಿರ್ಬೋದು, ಮೋಟ ಅಂದರೆ ಶಾರ್ಟ್ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ನೋಡ್ತಾ ಇರ್ಬೋದು ಮೇಲಿಂದ ಇಟ್ಟಿದ್ದೀನಿ ನಾನು, ಇಟ್ಟಿದ್ದು 16ವರೆಗೂ ಐತೆ, 16 ಇಂಚ್ವರೆಗೂ ಐತೆ. ನಮಗೆ ಲೆಂತ್ ಈ ಥರ ಅಗಲ ಆದಾಗ ಏನಾಗುತ್ತೆ, ಬಟ್ಟೆ ಕಡಿಮೆ ಕಾಣಿಸ್ತಾ ಇರ್ತೈತೆ, ಲೆಂತ್ ಕಡಿಮೆ ಕಾಣಿಸುತ್ತೆ. ಅದರಿಂದ ನಾನು ನಿಮಗೆ ಇದೇನು ಹಿಂಗೆ ಕಾಣಿಸ್ತೈತೆ ಅನ್ಬೋದು ಅನ್ನೋದ್ರಿಂದ ಕರೆಕ್ಟಾಗಿ ಹಿಡಿದು ತೋರಿಸಿದ್ದೀನಿ. 16 ಇಂಚು 14.5 ಇತ್ತು ಫ್ರೆಂಡ್ಸ್, 15.5 ಬರಬೇಕಾಗಿತ್ತು. 1/2 ಇಂಚು ಜಾಸ್ತಿನೇ ಐತೆ, ಅಂಥ ತೊಂದರೆ ಏನಾಗಲ್ಲ. ಅರ್ಧ ಇಂಚ್ ಜಾಸ್ತಿ ಆದರೂ ಪರವಾಗಿಲ್ಲ, ತುಂಡ ಅಂತೂ ಆಗಬಾರ್ದು. ಈಗ ಇದು ಬ್ಲೌಸ್ ಬ್ಯಾಕ್ ಆಯಿತು. ಇದು ಫ್ರಂಟು ಕರೆಕ್ಟಾಗಿ ಸಿಕ್ಕೈತೆ, ಮತ್ತು ತೋಳು ಕೂಡ ಸಿಕ್ಕೈತೆ. ಇದು ಬಟ್ಟೆ ಬೇಕಿನ್ನ ನೋಡಿ, ಇದರೊಳಗೆ
ಎರಡಕ್ಕಂತೂ ಆಗುತ್ತೆ. ಇನ್ನು ನಾವು ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡ್ಕೊಬೇಕು. ಮೇಯ್ನ್ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಬೇಕು, ಮತ್ತು ಡಬಲ್ ಪಟ್ಟಿಗೆ ಬೇಕು. ತುಂಬ ಕೇರ್ಫುಲ್ಲಾಗಿ ನೋಡಿ. ಇದರೊಳಗೆ ನಾನೀಗ ಬೆಲ್ಟ್ ಪಟ್ಟಿಗೆ ಇದರೊಳಗೆ ಸಿಗುತ್ತೆ, ಕಟ್ ಮಾಡ್ಕೊಂಬಿಡ್ತೀನಿ. ಯಾಕಂದರೆ ಇಲ್ಲಾಂದರೆ ಬೆಲ್ಟ್ ಪಟ್ಟಿಗೆ ಸಿಗಲ್ಲ ನಮಗೆ. ಇಲ್ಲಿ ಸಿಗ್ತಾ ಇರೋದ್ರಿಂದ ಬೆಲ್ಟ್ ಪಟ್ಟಿಗೆ ಕಟ್ ಮಾಡ್ಕೊತೀನಿ. ಫಸ್ಟು ನೋಡ್ಕೊಂಡು ನೋಡಿ ಮಾಡಿ. ಇಲ್ಲಿ ಆಫ್ ಇರೋದ್ರಿಂದ ಕಡಿಮೆ ಇದಾಗ್ತದೆ, ಅದರಿಂದ ನಾನು ಇಲ್ಲಿ ಕರೆಕ್ಟಾಗಿ ತೆಗೆದುಕೊಂಡೆ ತೊಗೊತೀನಿ. ಇಲ್ಲೂ ಕೂಡ ನಮಗೆ ಬಟ್ಟೆ ಸೇವ್ ಆಗುತ್ತೆ. ಇದು ಎರಡೇ ಬೆಲ್ಟ್ ಪಟ್ಟಿ ಆದರೂ ಸಾಕಾಗುತ್ತೆ ಫ್ರೆಂಡ್ಸ್. ಇದು ತುಂಬಾ ದಪ್ಪ ಐತೆ ಬಟ್ಟೆ. ಇದು ಬೆಲ್ಟ್ ಪಟ್ಟಿ ಬೇಕು ಅಂದರೆ ಇಲ್ಲೂ ಕೂಡ ಐತೆ, ನೋಡ್ತಾ ಇರ್ಬೋದು. ಇಲ್ಲಿ ಉಳಿದೈತೆ. ಇದ್ರೊಳಗೆ ಕೂಡ ಬೆಲ್ಟ್ ಪಟ್ಟಿ ನಾವು ಕಟ್ ಮಾಡ್ಕೊಬೋದು. ತೋಳಿಗೆ 4 ಪೀಸ್ ಬೇಕು ನೋಡಿ. ಇದಾಯಿತು ರೆಡಿ. ಈಗ ತೋಳಿಗೆ ನೀವು ಕರೆಕ್ಟಾಗಿ 4 ಪೀಸ್ ಬೇಕೇ ಬೇಕು ಫ್ರೆಂಡ್ಸ್. ನೋಡಿ, ತೋಳಿಗೆ ಇದು ಸಾಕಾಗುತ್ತೆ 4 ಪೀಸ್. ನಾನು ಕಟ್ ಮಾಡಿದಾಗಲೇ ಎಲ್ಲ ಕಟ್ ಮಾಡಿ ನೀಟಾಗಿ ಎತ್ತಿಟ್ಬಿಡ್ತೀನಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ನಿಮಗೆ ಗಾಬರಿ ಆಗಲ್ಲ. ಆ ಬಟ್ಟೆಗೆ ಎಲ್ಲಿ ಬಟ್ಟೆ ಐತೆ, ಈ ಬಟ್ಟೆಗೆ ಎಲ್ಲಿ ಬಟ್ಟೆ ಶಾರ್ಟೇಜ್ ಬರುತ್ತೆ ಅಂತ ಏನೂ ಭಯ ಆಗಲ್ಲ ನಿಮಗೆ. ಇಲ್ಲಾಂದರೆ ಎಸ್ಬಿಟ್ಟಿದ್ರೆ ಹೋಗ್ಬಿಟ್ಟಿರುತ್ತೆ. ಇದಾಯಿತು. ಈಗ ಇದಕ್ಕೆ ಮತ್ತು ನಾವು ಈ ಥರ ಬಟ್ಟೆ ಇದ್ದಾಗ ಕೆಳಗಡೆಗೆ ಬರೋಂಗೆ ನೋಡ್ಕೊಂಡು ಮಾಡಬೇಕು. ಇದಕ್ಕೂ ನೋಡ್ತೀನಿ ನಾನು, ಇಲ್ಲೇನು ನೆಕ್ಕಿಂದಿತ್ತೋ ಅದೇ ಆಗುತ್ತಾ ಅಂತ ಟ್ರೈ ಮಾಡೋಣ. ಓಕೆ, ಆಗೋದ್ರಿಂದ ಇದೇ 4 ಪೀಸ್ಗೂ ಆಗ್ತಾಯಿದೆ. ಈಗ ತೋಳ್ದು ಕೂಡ ಆಯಿತು. ಬೆಲ್ಟ್ ಪಟ್ಟಿ ಕೂಡ ಆಯಿತು. ಇನ್ನು ಸಿಂಗಲ್ ಪಟ್ಟಿ ಅಲ್ಲ, ಡಬಲ್ ಪಟ್ಟಿಗೆ ಕೂಡ ರೆಡಿ ಆಯಿತು. ಇದಕ್ಕೆ ಲೈನಿಂಗ್ ಕೊಡಲೇಬೇಕು ಫ್ರೆಂಡ್ಸ್, ಯಾಕಂದರೆ ಇದು ಒಂಥರ ತೆಳ್ಳಗಿರೋದ್ರಿಂದ ಲೈನಿಂಗನ್ನು ಕೊಡ್ತೀನಿ. ಇದು ಆಯಿತು. ಇನ್ನು ಇಷ್ಟು ನಮಗೆ ಬಟ್ಟೆ ಇದು ಉಳಿದೈತೆ. ಏನಕ್ಕೆ ಅಕಸ್ಮಾತ್ ಶಾರ್ಟೇಜ್ ಬಂತು ಅಂದರೆ ನಾನು ಇದನ್ನು ಕೊಟ್ಕೊತೀನಿ. ಅಷ್ಟು ಬಿಟ್ಟರೆ ನೋಡಿ ಫ್ರೆಂಡ್ಸ್, ಇಷ್ಟೇನೇನೆ ವೇಸ್ಟೇಜ್ ಉಳಿದಿದ್ದು ಎತ್ತಿಟ್ಟಿರ್ತೀನಿ. ಈ ಬ್ಲೌಸ್ ಫುಲ್ಲು ಆಗೋವರೆಗೂ ನಾನು ಈ ಬಟ್ಟೆಯನ್ನು ಕಳಿಯಲ್ಲ. ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ಥರ ಅಡ್ಜಸ್ಟ್ ಮಾಡಿ ಬಟ್ಟೆಯನ್ನು ಕಟ್ ಮಾಡಬೇಕು ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕ್ಲೀನಾಗಿ ಕಟಿಂಗ್ ಮಾಡಿರೋದ್ರಿಂದ ಸ್ಟಿಚಿಂಗ್ ಕೂಡ ಈಸಿ ಆಗುತ್ತೆ ಫ್ರೆಂಡ್ಸ್. ಅದರಿಂದ ನಾನೇನು ಸ್ಟಿಚಿಂಗ್ ವಿಡಿಯೋ ಹಾಕಲ್ಲ, ಇದನ್ನ ಸ್ಟಿಚಿಂಗ್ ವಿಡಿಯೋ ನಾನು ಹಾಕಲ್ಲ. ಆಮೇಲೆ ಇದು ಮಾಡಬೇಡಿ, ಯಾವುದೇ ಮಿಕ್ಕಿದ್ದೆಲ್ಲ ಕರೆಕ್ಟಾಗಿ ನಾನು ಅಳತೆ ಮಾಡಿರೋದ್ರಿಂದ, ಕರೆಕ್ಟಾಗಿ ಬಟ್ಟೆ ಇಟ್ಟಿರೋದ್ರಿಂದ ನಿಮ್ಗೆ ಅರ್ಥ ಆಗೈತೆ ಅಂತ. ಅವನ್ನೆಲ್ಲ ಕೂಡಿಸೋದು ಏನು ಬ್ಲೌಸ್ ನಾರ್ಮಲ್ ಸ್ಟಿಚ್ ಇರುತ್ತೋ ಅದನ್ನ ಹೋಗಿ ನೋಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.